ಎವ್ರಿವಾನ್, ಮತ್ತೊಮ್ಮೆ ಕ್ರೇಯಾನ್ ಸ್ಟಾರೋಗೆ ಸ್ವಾಗತ. ಇವತ್ತಿನ ರೀಡಿಂಗ್ನಲ್ಲಿ ಈ ಕನೆಕ್ಷನ್ನಲ್ಲಿ ಅವರೇನು ನಿರ್ಧಾರ ತಗೋತಾರೆ ಆ ಒಂದು ಟಾಪಿಕ್ ತಗೊಂಡು ಇವತ್ತಿನ ರೀಡಿಂಗ್ ಮಾಡ್ತಾ ಇದ್ದೀನಿ. ಇದೊಂದು ಟೈಮ್ಲೆಸ್ ಜನರಲ್ ರೀಡಿಂಗ್ ಆಗಿರುತ್ತೆ, ಹಾಗೆ ಕಲೆಕ್ಟಿವ್ ಎನರ್ಜಿನಲ್ಲಿರುತ್ತೆ. ಯಾರ್ಯಾರು ನನಗೆ ಸಬ್ಸ್ಕ್ರೈಬ್ ಮಾಡ್ತಾ ಇದ್ದೀರಾ, ಕಮೆಂಟ್ಸ್ ಮಾಡ್ತಾ ಇದ್ದೀರಾ, ತುಂಬ ಧನ್ಯವಾದಗಳು. ಇದೊಂದು ಜನರಲ್ ರೀಡಿಂಗ್ ಆಗಿರುತ್ತೆ. ನಿಮ್ಮ ಲೈಫಲ್ಲಿ ಹೆಚ್ಚಿನ ಕ್ಲಾರಿಟಿ ಬೇಕಿದ್ದರೆ ನೀವು ಪರ್ಸ್ನಲ್ ರೀಡಿಂಗ್ ತಗೋಬಹುದು. ಹಾಗೆ ನನ್ನ ಹಳೆ ವಿಡಿಯೋಗಳನ್ನ ಸಹ ನೋಡಬಹುದು. ಇದು ಟೈಮ್ಲೆಸ್ ಆಗಿರುತ್ತೆ, ನೀವು ಯಾವಾಗ ನೋಡಿದ್ರೂ ಅನ್ವಯಿಸುತ್ತೆ. ಈಗ ಇದಕ್ಕೆ ಏನು ಕಾರ್ಡ್ಸ್ ಬರುತ್ತೆ ನೋಡೋಣ. ಮ್ಯಾಜಿಕಲ್ ಬ್ಲೆಸ್ಸಿಂಗ್ಸ್ ಬರ್ತಾ ಇದೆ ನೋಡಿ. ಇಲ್ಲೊಂದು ಮೋಟಿವೇಶನ್, ಬಾಟಮ್ನಲ್ಲಿ ಏನಿದೆ ಪ್ಯೂರ್ ಇಂಟೆನ್ಷನ್. ಅವ್ರಿಗೆ ನಿಮ್ಮ ಮೇಲೆ ಒಳ್ಳೆ ಭಾವನೆಗಳಿದೆ. ಈಗ ಇಲ್ಲಿಂದ ಒಂದು ಕಾರ್ಡ್ ನೋಡೋಣ. ಸ್ಯಾಕ್ರಿಫೈಸ್, ಇಲ್ಲೊಂದು ಇಂಪರ್ಫೆಕ್ಷನ್ಸ್. ಇಬ್ಬರಲ್ಲೂ ಏನೇನೋ ಡಿಫ್ರೆನ್ಸ್ಗಳಿತ್ತು, ಆದ್ರೂ ಈ ಕನೆಕ್ಷನ್ ಸರಾಗವಾಗಿ ನಡ್ಕೊಂಡು ಹೋಗ್ತಾ ಇದೆ. ಯಾಕೆಂದರೆ ಅಲ್ಲೊಂದು ಪ್ಯೂರ್ ಇಂಟೆನ್ಷನ್ ಇತ್ತು, ನಿಮ್ಮನ್ನು ಇಷ್ಟಪಡ್ತಾ ಇದ್ರು, ಅಲ್ಲೇನೋ ಮ್ಯಾಜಿಕಲ್ ಬ್ಲೆಸ್ಸಿಂಗ್ಸ್ ಇತ್ತು, ನೀವು ಅವರ ಮೋಟಿವೇಶನ್ ಆಗಿದ್ರಿ. ಇಬ್ಬರಲ್ಲೂ ಏನೋ ಡಿಫ್ರೆನ್ಸಸ್ ಇತ್ತು, ಅದು ಏಜ್ ಆಗಿರಬಹುದು ಅಥವಾ ಕ್ಯಾಸ್ಟ್ ಇರಬಹುದು, ಇನ್ನು ಕೆಲವರಿಗೆ ಮದುವೆ ಆಗಿರಬಹುದು. ಆದ್ರೂ ಇದು ಸರಾಗವಾಗಿ ನಡ್ಕೊಂಡು ಹೋಗ್ತಾ ಇತ್ತು, ಯಾಕೆಂದರೆ ಅಲ್ಲೊಂದು ಸ್ಯಾಕ್ರಿಫೈಸ್ ಇತ್ತು, ಒಬ್ರಿಗೊಬ್ರಿಗೆ ಅಂಡರ್ಸ್ಟ್ಯಾಂಡಿಂಗ್ ಇತ್ತು. ಒಂದೇನು ಅನ್ನೋ ಪ್ರಶ್ನೆ ಇದ್ರೂ ಅದ್ರ ಬಗ್ಗೆ ತಲೆ ಕೆಡಿಸ್ಕೊಂಡಿರಲಿಲ್ಲ. ಅಂಥ ಇಂಟೆನ್ಸ್ ಫೀಲಿಂಗ್ಸ್ ಇಲ್ದಿದ್ರೂ ಆಗಾಗ ಭೇಟಿ ಆಗ್ತಾ ಇದ್ರಿ, ಒಳ್ಳೆ ಮಾತುಕತೆ ಇತ್ತು, ಅಟ್ಯಾಚ್ಮೆಂಟ್ ಇತ್ತು. ನಿಮ್ಮ ಫ್ರೆಂಡ್ಶಿಪ್ ಅವ್ರಿಗೇನೋ ಉತ್ಸಾಹ ಕೊಡ್ತಾ ಇತ್ತು. ಅವ್ರ ಜೀವನದಲ್ಲೂ ಸಾಕಷ್ಟು ಸಮಸ್ಯೆಗಳಿತ್ತು, ಫೈನಾನ್ಷಿಯಲ್ ಆಗಿರಬಹುದು, ಇಮೋಷನಲ್ ಆಗಿರಬಹುದು. ಅದನ್ನೆಲ್ಲ ಮರೆಯೋಕ್ಕೆ ಆಗಾಗ ನಿಮ್ಮನ್ನು ಭೇಟಿ ಮಾಡ್ತಾ ಇದ್ರು, ನೀವು ಅವ್ರಿಗೆ ಕಾನ್ಫಿಡೆನ್ಸ್ ಕೊಡ್ತಾ ಇದ್ರಿ. ಹಾಗೆ ಈ ಫ್ರೆಂಡ್ಶಿಪ್ ಮುಂದೆ ಹೋಗ್ತಾ ಇದೆ. ನೀವು ಅವರನ್ನು ಇಷ್ಟಪಡ್ತಾ ಇದ್ರೂ ಆಗಾಗ ನಿಮ್ಮಿಂದ ಸೈಲೆಂಟ್ ಆಗಿರ್ತಾ ಇದ್ರು. ಅವ್ರ ಒಳಗಿನ ಭಾವನೆಗಳನ್ನ ಏನೂ ಹೇಳ್ತಾ ಇರಲಿಲ್ಲ, ಆದ್ರೂ ನೀವು ಅವ್ರ ಕಾಲ್ಗೋಸ್ಕರ, ಅವ್ರ ಮೆಸೇಜ್ಗೋಸ್ಕರ ಕಾಯ್ತಾ ಇರ್ತಾ ಇದ್ರಿ. ಅವ್ರು ಸೈಲೆಂಟ್ ಆಗಿದ್ರು ಮತ್ತೆ ಕನೆಕ್ಟ್ ಆಗ್ತಾರೆ, ಏನೋ ಸಮಸ್ಯೆ ಇದೆ, ಹಾಗೆ ನೀವು ಕಾನ್ಫಿಡೆಂಟ್ ಆಗಿದ್ರಿ. ಇದಕ್ಕೆ ಇಲ್ಲಿಂದ ಏನು ಕಾರ್ಡ್ಸ್ ಬರುತ್ತೆ, ಟ್ಯಾರೋ ಕಾರ್ಡ್ಸ್ ನಿಮ್ಗೆ ಏನು ಹೇಳುತ್ತೆ ನೋಡೋಣ. ಏನಿದೆ ಇಲ್ಲಿ? ಹೌದು, ಇಬ್ರಿಗೂ ಡಿಫ್ರೆನ್ಸಸ್ ಇದೆ, ಆದ್ರೂ ಕಾನ್ಫಿಡೆಂಟ್ ಆಗಿದ್ದೀರಾ. ಆ ವ್ಯಕ್ತಿಗೋಸ್ಕರ ಕಾಯೋದಿದೆ. ಮಧ್ಯೆ ಮಧ್ಯೆ ನಿಮಗೆ ನೆಗೆಟಿವ್ ಫೀಲಿಂಗ್ಸ್ ಬರ್ತಾ ಇರುತ್ತೆ ಆಗಾಗ, ಯಾಕೆಂದರೆ ಅಲ್ಲಿ ಆತ್ಮೀಯತೆ ಇದೆ, ಅಟ್ಯಾಚ್ಮೆಂಟ್ ಇದೆ. ಈ ಕನೆಕ್ಷನ್ ಮುಂದುವರಿಯುತ್ತಾ, ಕೊನೆ ತನಕ ನನ್ನ ಜೊತೆ ಇರ್ತಾರ ಅವರು, ಹಾಗೆಲ್ಲ ಒಂದೊಂದು ಸರಿ ನಿಮಗೆ ಅನುಮಾನಗಳು ಬರೋದಿದೆ. ಇದ್ರ ಬಗ್ಗೆ ನೀವು ಅವರನ್ನು ವಿಚಾರಿಸಿರೋದಿದೆ, ಆದರೆ ಅದಕ್ಕೆ ಅವ್ರು ಏನೂ ಉತ್ತರ ಕೊಡ್ತಾ ಇರಲಿಲ್ಲ. ಮುಂದಿನ ಭವಿಷ್ಯದ ಬಗ್ಗೆ ಯೋಚನೆ ಮಾಡಿ, ಇವತ್ತು ಯಾಕೆ ಹಾಳು ಮಾಡ್ಕೋಬೇಕು ಹಾಗೆಲ್ಲ ನಿಮ್ಗೆ ಹೇಳ್ತಾ ಇದ್ರು ಅವರು. ಇದಕ್ಕೆ ಇನ್ನೇನಿದೆ ನೋಡೋಣ. ಇಲ್ಲೇನೋ ಥರ್ಡ್ ಪಾರ್ಟಿ ಕನೆಕ್ಷನ್ ಇದೆ. ಹಾಗಿರೋದ್ರಿಂದ ಅವ್ರಿಗೆ ಯಾವುದೂ ನಿರ್ಧಾರ ತಗೊಳಕ್ಕಾಗ್ತಾ ಇರಲಿಲ್ಲ ನಿಮ್ಮ ಬಗ್ಗೆ. ಇಷ್ಟು ದಿನ ನೀವು ತಲೆ ಕೆಡಿಸ್ಕೊಂಡಿರಲಿಲ್ಲ, ಆದರೆ ಈಗ ನಿಮಗೆ ಲೈಫಲ್ಲಿ ಸೆಟ್ಲ್ ಆಗಬೇಕಿದೆ, ಅವರಿಂದ ಏನಾದರೂ ಡಿಸಿಷನ್ ಬೇಕಾಗಿದೆ. ಶುರುವಿನಲ್ಲಿ ಎಲ್ಲ ಫ್ರೆಂಡ್ಶಿಪ್ಗಳು ಹಾಗೆ, ಮುಂದಿನ ಬಗ್ಗೆ ಯೋಚನೆ ಇರಲ್ಲ, ಆದರೆ ದಿನ ಕಳೆದ ಹಾಗೆ ಅಲ್ಲಿ ಇನ್ಸೆಕ್ಯೂರಿಟಿ ಬೆಳೆಯುತ್ತೆ. ಯಾರಾದರೂ ಒಬ್ಬರು ಹಿಂದೆ ಸರಿದ್ರೆ ಏನು ಮಾಡೋದು ಅನ್ನೋ ಪ್ರಶ್ನೆ ಇರುತ್ತೆ ಅಲ್ಲಿ. ಯಾಕೆಂದರೆ ಮೊದಲೇ ಏನೋ ಡಿಫ್ರೆನ್ಸಸ್ ಇದೆ ಇಬ್ಬರ ಮಧ್ಯೆ. ಬಿಟ್ಕೊಡೋಕ್ಕೆ ಅವ್ರಿಗೂ ಇಷ್ಟ ಇಲ್ಲ, ನಿಮಗೂ ಇಷ್ಟ ಇಲ್ಲ. ಮುಂದೆ ಈ ಕನೆಕ್ಷನಲ್ಲಿ ಜಸ್ಟಿಸ್ ಇದೆಯಾ? ಏನೋ ಸಮಸ್ಯೆಗಳಿದೆ ಸರಿ, ಅದೆಲ್ಲ ನಿವಾರಣೆ ಆಗುತ್ತಾ? ಹಾಗೆ ನಿಮ್ಮ ಪ್ರಶ್ನೆಗಳಿದೆ ಇಲ್ಲಿ. ಆದ್ರೂ ಆ ವ್ಯಕ್ತಿನ ಬಿಟ್ಕೊಡೋಕೆ ಇಷ್ಟ ಇಲ್ಲ. ಆ ಒಂದು ಸಿಚುವೇಶನ್ ಇಲ್ಲಿ ಕಾಣ್ತಾ ಇದೆ. ಇದಕ್ಕೆ ಇಲ್ಲಿಂದ ಏನು ಬರುತ್ತೆ ನೋಡೋಣ. ಅವರೇನು ಯೋಚನೆ ಮಾಡ್ತಾ ಇದ್ದಾರೆ? ಸಾಕಷ್ಟು ಸಮಸ್ಯೆಗಳಿದೆ ಅವ್ರ ಲೈಫಲ್ಲಿ. ಇಲ್ಲೇನೋ ಇಬ್ಬರಲ್ಲೂ ಸೋಲ್ಮೇಟ್ ಕನೆಕ್ಷನ್ ಇದೆ. ಬಾಟಮ್ನಲ್ಲಿ ಜಸ್ಟಿಸ್ ಬರ್ತಾ ಇದೆ. ಇಬ್ಬರ ಎನರ್ಜಿನಲ್ಲೂ ಜಸ್ಟಿಸ್ ಇದೆ. ಅವ್ರಿಗೂ ಈ ಕನೆಕ್ಷನ್ ಮುಂದುವರಿಯುತ್ತಾ ಅನ್ನೋ ಅನುಮಾನಗಳು ಇದೆ.
ಆದ್ರೂ ಹೋಪ್ಸ್ ಬಿಟ್ಕೊಟ್ಟಿಲ್ಲ. ಇಲ್ಲಿ ಇನ್ನೇನಿದೆ ನೋಡೋಣ. ಏನೋ ಸಮಸ್ಯೆಗಳಿದೆ, ಮುಂದುವರಿಯೋಕ್ಕಾಗ್ತಾ ಇಲ್ಲ. ಆದರೆ ಇಲ್ಲಿ ಬ್ಲಾಕೇಜಸ್ ಇದೆ. ಆದರೆ ನೀವು ಅವ್ರ ಮೋಟಿವೇಶನ್ ಆಗಿದ್ದೀರಾ. ನೀವು ಅಂದಾಗ ಏನೋ ಸಂತೋಷ ಇದೆ, ಇನ್ಸ್ಪಿರೇಷನ್ ಇದೆ. ಇಲ್ಲಿ ಕೆಲವರಿಗೆ ಮದುವೆ ಆಗಿದೆ ಅನ್ನೋದು ಇದೆ, ಏನೋ ಫ್ಯಾಮಿಲಿ ಇಶ್ಯೂಸ್ ಇದೆ. ಆದರೆ ಈ ಮಧ್ಯೆ ಇಬ್ಬರಿಗೂ ಇನ್ಸೆಕ್ಯೂರಿಟಿ ಇದೆ. ಇದು ಮುಂದುವರಿಯುತ್ತಾ ಇಲ್ವಾ? ಹಿಂದೆ ಎಲ್ಲ ಅದ್ರ ಬಗ್ಗೆ ತಲೆ ಕೆಡಿಸ್ಕೊಂಡಿಲ್ಲ. ದಿನ ಕಳೆದ ಹಾಗೆ ಮುಂದೇನು ಅನ್ನೋ ಪ್ರಶ್ನೆ ಇದೆ ಇಲ್ಲಿ. ನಿಮಗೂ ಕ್ಲಾರಿಟಿ ಬೇಕಿದೆ. ಅವರು ಡಿಸಿಷನ್ ಬಗ್ಗೆ ತಲೆ ಕೆಡಿಸ್ಕೊಂಡಿಲ್ಲ. ಇದು ಹೀಗೆ ಮುಂದುವರಿಯುತ್ತಾ? ಆಗಾಗ ಅದ್ರ ಬಗ್ಗೆ ಡಿಸ್ಕಷನ್ ಮಾಡಿದ್ರೂ ಯಾವುದೇ ಸೊಲ್ಯೂಷನ್ ಇಲ್ಲ. ಇದಕ್ಕೆ ಯೂನಿವರ್ಸಿಂದ ಏನು ಗೈಡೆನ್ಸ್ ಬರುತ್ತೆ? ಏನಾದರೂ ಸೊಲ್ಯೂಷನ್ ಇದೆಯಾ? ಬರೋ ದಿನಗಳಲ್ಲಿ ಅವರು ನಿಮ್ಮ ಬಗ್ಗೆ ನಿರ್ಧಾರ ತಗೋಬಹುದಾ? ಈ ಕನೆಕ್ಷನ್ ಮುಂದುವರಿಯುತ್ತಾ? ಇದಕ್ಕೆ ಏನು ಕಾರ್ಡ್ಸ್ ಬರುತ್ತೆ ನೋಡೋಣ. ಇಲ್ಲೊಂದು ಕಂಪ್ಯಾರಿಸನ್ ಬರ್ತದೆ, ಮೆಚ್ಯೂರಿಟಿ ಬರ್ತದೆ, ಹಾಗೆ ವಿ ಆರ್ ದಿ ವರ್ಲ್ಡ್ ಬರ್ತದೆ. ಯಾರೋ ಮದುವೆ ಆಗಿರೋರು ಇದ್ದೀರಾ ಅಂತ ನಾನು ಆಗಲೇ ಹೇಳಿದೆ. ನಿಮ್ಮದೇ ಆದ ಪ್ರಪಂಚ ಇದೆ. ಇಲ್ಲೊಂದು ಮೈಂಡ್ ಬರ್ತಾ ಇದೆ ನೋಡಿ, ತುಂಬ ಡಿಸ್ಟರ್ಬ್ ಆಗಿದೆ. ಅಲ್ಲೇನೂ ಕ್ಲಾರಿಟಿ ಇಲ್ಲ. ಯಾವುದೇ ಡಿಸಿಷನ್ ತಗೋಬೇಕು ಅಂತ ಅನ್ನಿಸ್ತಾ ಇಲ್ಲ ಈ ವ್ಯಕ್ತಿಗೆ. ಏನೋ ನೆಗೆಟಿವ್ ಫೀಲಿಂಗ್ಸ್ ಇದೆ, ಆಗೋದೇ ಇಲ್ಲ ಅನ್ನೋ ಭಾವನೆ ಕಾಣ್ತಾ ಇದೆ. ಇದಕ್ಕೆ ಇಲ್ಲೇನಿದೆ ನೋಡೋಣ. ಹಾಗೆ ಇಲ್ಲೊಂದು ಕಂಪ್ಯಾರಿಸನ್ ಇದೆ. ನೀವೊಂದು ಒಳ್ಳೆ ವ್ಯಕ್ತಿ ಅಂತ ಅನಿಸುತ್ತೆ ಅವ್ರಿಗೆ, ನಿಮ್ಮನ್ನು ಬಿಟ್ಕೊಡೋಕೆ ಇಷ್ಟ ಇಲ್ಲ. ಹಾಗಿರೋದ್ರಿಂದನೇ ನಿಮ್ಮ ಫ್ರೆಂಡ್ಶಿಪ್ ಬೆಳೆದಿದೆ. ಇಲ್ಲಿ ಇಬ್ಬರಲ್ಲೂ ಅಂಡರ್ಸ್ಟ್ಯಾಂಡಿಂಗ್ ಇದೆ. ಯಾವುದೋ ಪಾಸ್ಟ್ ಲೈಫ್ ಕನೆಕ್ಷನ್ ಇದೆ, ಅದು ನಿಮ್ಮನ್ನು ಇಲ್ಲಿ ತನಕ ಎಳ್ಕೊಂಡು ಬಂದಿದೆ. ಆದರೆ ಇಲ್ಲಿ ಬ್ಲಾಕೇಜಸ್ ಇದೆ. ಇಬ್ಬರು ಒಟ್ಟಿಗೆ ಇರೋಕ್ಕಾಗಲ್ಲ, ಒಟ್ಟಿಗೆ ಜೀವನ ಮಾಡೋಕ್ಕಾಗಲ್ಲ. ಆದರೆ ಮೆಚ್ಯೂರಿಟಿ ಇದೆ ಇಬ್ರಿಗೂ. ನಿಮ್ಮದೇ ಆದ ಪ್ರಪಂಚ ಇದೆ ಆಲ್ರೆಡಿ. ಅದರಿಂದ ಆಚೆ ಬರೋಕ್ಕಾಗ್ತಾ ಇಲ್ಲ. ಏನೂ ಮಾಡಲಾರ್ದಂಥ ಪರಿಸ್ಥಿತಿ ಇದೆ. ಆದರೆ ಅಬಂಡೆನ್ಸ್ ಇದೆ. ಅಂದರೆ ಲಾಟ್ ಆಫ್ ಫೀಲಿಂಗ್ಸ್, ಅಟ್ಯಾಚ್ಮೆಂಟ್. ಮುಂದುವರಿಯೋ ದಾರಿ ಗೊತ್ತಿಲ್ಲದಿದ್ರೂ ಅಲ್ಲಿ ಆತ್ಮೀಯತೆ ಬೆಳೆದಿದೆ, ಅಟ್ಯಾಚ್ಮೆಂಟ್ ಇದೆ. ಯಾರೋ ವ್ಯಕ್ತಿನ ಭೇಟಿ ಆಗ್ತೀವಿ, ಅಲ್ಲಿ ಅಟ್ಯಾಚ್ಮೆಂಟ್ ಬೆಳೆಯುತ್ತೆ. ಮುಂದುವರ್ಸೋಕ್ಕಾಗಲ್ಲ, ಬಿಡೋಕ್ಕೂ ಆಗಲ್ಲ. ಆ ಪರಿಸ್ಥಿತಿ ಇಲ್ಲಿ ಕಾಣ್ತಾ ಇದೆ. ಈ ವ್ಯಕ್ತಿ ಈ ಕನೆಕ್ಷನ್ನಲ್ಲಿ ಮುಂದೆ ಏನಾದರೂ ನಿರ್ಧಾರ ತಗೋತಾರಾ? ಇದಕ್ಕೆ ಏಂಜಲ್ಸಿಂದ ಏನು ಕಾರ್ಡ್ಸ್ ಬರುತ್ತೆ ನೋಡೋಣ. ಕನೆಕ್ಷನಲ್ಲಿ ಏನಾದರೂ ನಿರ್ಧಾರ ತಗೋತಾರಾ ಅವರು? ಇನ್ಸ್ಪಿರೇಷನ್ ಬರ್ತದೆ, ಆಸ್ಕ್ ಫಾರ್ ಹೆಲ್ಪ್ ಬರ್ತದೆ, ಸಾಲಿಟ್ಯೂಡ್ ಬರ್ತದೆ, ಹೋಪ್ ಇದೆ, ಹಾಗೆ ಫ್ರೆಂಡ್ಶಿಪ್ ಇದೆ. ಮತ್ತು ನಿಮಗೆ ಇಲ್ಲಿ ಪ್ಯೂರ್ ಇಂಟೆನ್ಷನ್ ಬರ್ತದೆ. ಇಬ್ಬರಲ್ಲೂ ಒಳ್ಳೆ ಭಾವನೆಗಳಿದೆ. ಯಾರಿಗೂ ತೊಂದರೆ ಕೊಡಬಾರ್ದು ಅನ್ನೋ ಉದ್ದೇಶನೂ ಇದೆ. ಇಲ್ಲಿ ಮುಂದೆ ಏನಿದೆ ಹಾಗೆ ನೋಡಿದಾಗ ಅವರ ಇನ್ಸ್ಪಿರೇಷನ್ ನೀವಾಗಿದ್ದೀರಾ. ಅವ್ರಿಗೆ ನೀವೊಂದು ಒಳ್ಳೆ ವ್ಯಕ್ತಿ ಅನ್ನಿಸ್ತಾ ಇದೆ. ಹಾಗಿರೋದ್ರಿಂದನೇ ಈ ಫ್ರೆಂಡ್ಶಿಪ್ ಮುಂದುವರಿತಾ ಇದೆ. ಆದರೆ ಈ ಕನೆಕ್ಷನಲ್ಲಿ ಲೋನ್ಲಿನೆಸ್ ಇದೆ, ಸಾಲಿಟ್ಯೂಡ್ ಇದೆ, ಸೈಲೆನ್ಸ್ ಇದೆ. ಮುಂದೆ ಈ ಫ್ರೆಂಡ್ಶಿಪ್ ಮುಂದುವರಿಯುತ್ತೆ ಅನ್ನೋದು ಬರ್ತಾ ಇದೆ. ಹಾಗೆ ಇಲ್ಲೇನೋ ಬೆಳಕಿದೆ, ರೈನ್ಬೋಸ್ ಇದೆ. ಈ ಕನೆಕ್ಷನಲ್ಲಿ ಅವರು ಮುಂದೆ ನಿರ್ಧಾರ ತಗೋತಾರೆ ಅನ್ನೋದಿದೆ. ಈ ಫ್ರೆಂಡ್ಶಿಪ್ ಮುಂದುವರಿಯುತ್ತೆ, ಕೊನೆ ತನಕ ಅವರು ನಿಮ್ಮ ಜೊತೆ ಇರ್ತಾರೆ. ಆ ಒಂದು ಮೆಸೇಜ್ ನಿಮಗೆ ಏಂಜಲ್ಸಿಂದ ಬರ್ತಾ ಇದೆ. ಇದು ಇವತ್ತಿನ ರೀಡಿಂಗ್ ಆಗಿರುತ್ತೆ. ಮತ್ತೆ ಇಂಥದ್ದೇ ರೀಡಿಂಗ್ ಕೇಳಬೇಕು ಅನಿಸಿದ್ರೆ ನನ್ನ ವೀಡಿಯೋಸ್ನ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. Thank you for watching. Be happy always.